ಸರ್, ನಮ್ಮ ವಿದೇಶಾಂಗ ನೀತಿಗಳ ಬಗ್ಗೆ ಕಾಂಗ್ರೆಸ್ ಒಂದಷ್ಟು ಗಂಭೀರ ಪ್ರಶ್ನೆಗಳನ್ನ ಎತ್ತುತ್ತಾ ಇದೆ. ಆದರೆ ಇದನ್ನು ಪಾಕಿಸ್ತಾನ ಪರವಾದ ಧೋರಣೆಗಳು ಅಥವಾ ಆ ಥರದ ಯೋಚನೆಗಳು ಅಂತ ಬಿಜೆಪಿ ಟೀಕೆ ಮಾಡ್ತಿದೆ. ಇದನ್ನು ಹೇಗೆ ಬಿಜೆಪಿಯವರನ್ನು ಯಾರೇ ಪ್ರಶ್ನೆ ಮಾಡಿದರೂ ಅದು ದೇಶ ವಿರೋಧಿ ಅಂತ ಬಿಂಬಿಸೋದು ಅವರ ವೈಫಲ್ಯಗಳನ್ನು ಮುಚ್ಚು ಹಾಕ್ಕೊಳ್ಳೋದಕ್ಕೆ. ಯಾರೇ ಪ್ರಶ್ನೆ ಮಾಡಿದರೂ ಅವರನ್ನು ದೇಶ ವಿರೋಧಿಗಳು ಅಂತ ಬ್ರ್ಯಾಂಡ್ ಮಾಡೋದನ್ನು ಅವರು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಆದರೆ ನಾವು ಎತ್ತಿರುವಂಥ ಪ್ರಶ್ನೆ, ಇವತ್ತು ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ, ನಾವು ಮಧ್ಯಪ್ರವೇಶ ಮಾಡಿ ಭಾರತವನ್ನು ಹಿಂದಕ್ಕೆ ಸರಿಸಿದ್ದೇವೆ ಯುದ್ಧ ಕದನ ವಿರಾಮದ ಕಡೆಗೆ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಪಾಕಿಸ್ತಾನದವರು ಅವರು ನಾವು ಗೆದ್ದಿದ್ದೀವಿ ಅನ್ನೋ ಥರ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದಾರೆ. ನಾವು ಕೇಳೋದು ಇಷ್ಟೇ, ನಾವು ಪಾಕಿಸ್ತಾನಕ್ಕೆ ಇನ್ನೊಂದು ಬಾರಿ ಭಾರತದ ಆಂತರಿಕ ವಿಷಯದಲ್ಲಿ ಮೂಗು ತೂರಿಸದ ಹಾಗೆ ಮತ್ತೊಮ್ಮೆ ಭಯೋತ್ಪಾದನೆಯ ದುಸ್ಸಾಹಸ ಮಾಡಬಾರದು ಅನ್ನುವಂಥ ಪಾಠ ಕಲಿಸ್ಬೇಕು ಅಂತ ಕದನ ಆರಂಭ ಮಾಡಿದ್ದು. ಆ ಗುರಿ ಈಡೇರಿದೆಯಾ ಅಂತ ನಾವು ಪ್ರಶ್ನೆ ಕೇಳ್ತಾ ಇದ್ದೇವೆ. ಅದು ದೇಶದ ಹಿತದೃಷ್ಟಿಯಿಂದ ದೇಶದ ಸಾರ್ವಭೌಮತೆಯ ಬಗ್ಗೆ ನಾವು ಪ್ರಶ್ನೆ ಕೇಳುವಾಗ ನಮ್ಮ ಬಾಯಿ ಮುಚ್ಚೋದಕ್ಕೆ ಅವರು ಈ ರೀತಿಯಾದಂಥ ಆರೋಪ ಮಾಡ್ತಾರೆ. ಈಗ ಅವರು ಈಗ ಏನು ಅಮೇರಿಕಾದವ್ರನ್ನ ಕೇಳಿ ನಾವು ಅವ್ರು ಹೇಳಿದ ಕೂಡಲೇ ಸ್ಕೂಲಲ್ಲಿ ಮೇಸ್ಟ್ರು ಕೂತ್ಕೊ ಅಂದ ಕೂಡಲೇ ಮಂಡಿ ಊರಿಗೆ ಕೂತ್ಕೊಳ್ಳೋದು ನಮ್ದು ಆಗಿದ್ರೆ, ಹಾಗಾದರೆ ಅವ್ರನ್ನ ಕೇಳಿ ಕದನ ಆರಂಭ ಮಾಡಿದ್ದೇವೆ ಅಥವಾ ಅವ್ರಿಗೋಸ್ಕರ ಕದನ ಮಾಡ್ತಾ ಇದ್ದೇವೆ, ಭಾರತದ ಹಿತಕ್ಕಾಗಿ ಮಾಡ್ತಾ ಇದ್ದೇವೆ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅವರು. ಅಮೇರಿಕ ಹೇಳಿರೋದನ್ನು ಇಲ್ಲಿವರೆಗೂ ಇವರು ಅಲ್ಲಗೆಳೆದಿಲ್ಲ. ಜೊತೆಗೆ ಇನ್ನೊಂದು ಏನಾಗಿದೆ, ಕಾಶ್ಮೀರ ಭಾರತದ ಭಾಗ, ಅವಿಭಾಜ್ಯ ಅಂಗ. ನೀವು ಅಖಂಡ ಭಾರತ ಅಂತ ಮಾತಾಡ್ತೀರಿ, ಕಾಶ್ಮೀರ ಭಾರತದ ಭಾಗ ಆಗಿರೋವಾಗ ಈಗ ಅಮೇರಿಕ ಹೇಳ್ತಾ ಇದೆ ಕಾಶ್ಮೀರ ಇಶ್ಯೂನು ಡಿಸ್ಕಸ್ ಮಾಡೋಣ ಅಂತ. ಕಾಶ್ಮೀರಲ್ಲಿ ಡಿಸ್ಕಸ್ ಮಾಡೋಕ್ಕೆ ಏನಿದೆ? ಈಗ ಕಾಶ್ಮೀರ ಇಂಡಿಯಾ ಭಾಗ ಹೌದಾ ಅಲ್ವಾ ಅನ್ನೋದನ್ನ ನೀವು ಚರ್ಚೆ ಮಾಡಕ್ಕೆ ಹೊರಟಿದ್ದೀರಾ ಹಾಗಾದರೆ? ಸೊ ಏನು ಇದನ್ನು ನಾವು ಇದೆಲ್ಲ ಮಾಡಿ ನಾವು ನಮ್ಮ ಸೈನಿಕರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಹೇಳಿ ಅಲ್ಲಿ ದೊಡ್ಡಣ್ಣ ಹೇಳಿದ ಕೂಡಲೇ ನೀವು ಸ್ಟಾಪ್ ಅಂತ ಹೇಳಿಬಿಟ್ರೆ ನಮ್ಮ ಗುರಿ ಈಡೇರಿದೆಯಾ ಅನ್ನುವಂಥದ್ದು. ನೀವು ಪಾಕಿಸ್ತಾನಕ್ಕೆ ಮೂಗು ಕೊಯ್ತೀವಿ ಅಂತ ಹೋಗಿ ಅವ್ರಿಗೆ ಇನ್ನೊಂದು ಬಾರಿ ತಲೆ ತೂರಿಸ್ದಂಗೆ ಬೆರಳು ತೂರಿಸ್ದಂಗೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ನೀವೇ ಅವರಿಗೆ ಏನೋ ಮತ್ತೊಮ್ಮೆ ದುಸ್ಸಾಹಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದೇವೆ. ಇದಕ್ಕೆ ಉತ್ತರ ಕೊಡೋದು ಬಿಟ್ಬಿಟ್ಟು ಅವರು ನಮ್ಮನ್ನು ಏನು ಬೇಕಾದರೂ ದೂಷಣೆ ಮಾಡಲಿ, ದೇಶಕ್ಕೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ. ಸಾರ್ವಭೌಮತೆ ವಿಚಾರ ಇರ್ಬೋದು, ಟ್ರಂಪ್ ಮಧ್ಯಪ್ರವೇಶ ಪ್ರಶ್ನೆ ಕೇಳೋದಿರ್ಬೋದು, ಭದ್ರತಾ ವೈಫಲ್ಯ, ಮೋದಿಯವರು ರಾಜೀನಾಮೆ ಕೇಳೋದು, ಇದೆಲ್ಲವೂ ಸರಿ ಇದೆ. ಆದರೆ ಸೇನಾ ಕಾರ್ಯಾಚರಣೆನೇ ಅವಮಾನಿಸೋದು ಅದು ನಾವು ಯಾರು ಮಾಡಿಲ್ಲಪ್ಪ. ಅದು ನೀವು ಇಲ್ಲ ಅವ್ರನ್ನ ಕೇಳಿ ನೀವು ದಯವಿಟ್ಟು ಅವೆಲ್ಲ ನೋಡ್ರಿ, ಸೇನೆ ಬಗ್ಗೆ ನಾವ್ಯಾರು ಮಾತಾಡಿಲ್ಲ. ನಮ್ಮ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ, ಲೋಕಸಭೆಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ಮುಖ್ಯಮಂತ್ರಿಗಳು, ಇವರು ಕಾಂಗ್ರೆಸ್ ಪಕ್ಷದ ಪ್ರತಿಬಿಂಬ. ನಾವು ಯಾವತ್ತೂ ಕೂಡ ನಮ್ಮ ಸೇನೆಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ ಅಷ್ಟೇ. ಇದು ಕಾಂಗ್ರೆಸ್ ಪಕ್ಷದ ನಿಲುವು. ಇದು ಚರ್ಚೆಯ ವಿಷಯವೇ ಅಲ್ಲ ನನ್ನ ಪ್ರಕಾರ. ನೀವು ಅದನ್ನು ಚರ್ಚೆ ಯಾರೋ ಒಬ್ಬರು ಹೇಳ್ತಾರೆ ಅಂತ ಅದನ್ನು ದಯವಿಟ್ಟು ಚರ್ಚೆ ಮಾಡುವಂಥದ್ದು ಇದು ತಪ್ಪು ನನ್ನ ಅಭಿಪ್ರಾಯದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.